ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜನ ಓಡಿ ಬಂದವರಿದ್ರು. ಆಮೇಲೆ ಒಂದು 5-6 ವರ್ಷದಿಂದ ಒಂದೇ ಕಡೆ ಸರ್, ಸೆಂಟ್ರಲ್ ಜೈಲಲ್ಲಿ ಆಗಿರ್ಬೋದು, ಬೇರೆ ಬೇರೆ ಜೈಲುಗಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ಮೊನ್ನೆ ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿದ್ರಿ, ಆ ಪ್ರೊಸೀಜರ್ ಎಲ್ಲಿವರೆಗೂ ಬಂತು? ಎಷ್ಟು ಜನ ಇಲ್ಲ, ಈಗ 75 ಮೆಂಬರ್ಸ್ ಮೊನ್ನೆ ಅವ್ರದ್ದು ಎಲ್ಲ ಆಯಿತು. 10 ವರ್ಷದಿಂದ ಅವರು ಓಡಿ ಮೇಲೆ ಇದ್ದಾರೆ ಕೆಲವು ಜನ. ಅದು ಕೂಡ ಟೆಲಿಫೋನಿಕ್ ಇದು ಮೇಲೆ, ಟೆಲಿಫೋನಿಕ್ ಆದೇಶ ಮೇಲೆ, ಮೌಖಿಕ ಆದೇಶ ಮೇಲೆ 10 ವರ್ಷದಿಂದ ಇದು ಓಡಿ ಮೇಲೆ ಕೂತಿದ್ದಾರೆ. ಮತ್ತೆ ಅವರು ಯಾರಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಂಬಳ ಆಗ್ತಾ ಇದೆ, ಅದು ಯಾರಿಗೆ ಅದು ಗೊತ್ತಾಗ್ತಾ ಇದೆ. ಕಾರಣ ಅಲ್ವಾ ಸರ್ ಅಕ್ರಮ ಆಗೋದಕ್ಕೆ? ಬಹಳಷ್ಟು ಕಾರಣ ಇರುತ್ತೆ. ಅದು ಕೂಡ ಒಂದು ಕಾರಣ ಇದು ಕೂಡ ಇರಬಹುದು. ಇದು ಒಂದು ಕಾರಣ ಇದು ಕೂಡ ಇರೋದಕ್ಕೆ ಮಾತ್ರ ಇದೇ ಒಂದು ಕಾರಣ ಇಲ್ಲ, ಅದು ಬೇರೆ ಬೇರೆ ಕಾರಣ ಕೂಡ ಇರಬೇಕು. ಸೊ ಈಗ ನಾವು ಅವ್ರಿಗೆ ಎಲ್ಲರಿಗೆ ಏನಿದೆ ಯಾರ್ಯಾರಿಗೆ ನಾವು ಕಲಿಸ್ಬೇಕು ಮಾತ್ರ. ಎಲ್ಲಿ ಅವರು ಕೆಲವು ಜನ ವಾರ್ಡರ್ಗಳು ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ, ಯಾಕೆಂದ್ರೆ ಕಾರಾಗೃಹ ಇಲಾಖೆಯಲ್ಲಿ ಸ್ವಂತ ಡ್ರೈವರ್ಗಳು ಯಾವುದು ರಿಕ್ರೂಟ್ಮೆಂಟ್ ಆಗಿಲ್ಲ. ಅವರು ವಾರ್ಡರ್ಗೆ ಅವರು ಟ್ರೈನಿಂಗ್ ಕೊಟ್ಬಿಟ್ಟು ಇದು ಡ್ರೈವರ್ ಹಾಗೆ ಉಪಯೋಗಿಸ್ಬೇಕಾಗತ್ತೆ. ಸೊ ಆ ರೀತಿ ಜನಕ್ಕೆ ಬಿಟ್ಬಿಟ್ಟು ನಾವು ಹೆಚ್ಚೆಚ್ಚಾಗಿ ಎಲ್ಲ ಜನಕ್ಕೆ ಏನಿದ್ದಕ್ಕೆ ಯಾವ್ಯಾವ ಯೂನಿಟ್ ಇದ್ದಾರೆ ಅವ್ರಿಗೆ ನಾವು ಕಲಿಸ್ತಾ ಇದ್ವಿ. ಮತ್ತೆ 5 ವರ್ಷಕ್ಕಿಂತ ಜಾಸ್ತಿ ಯಾವ ವಾರ್ಡರ್ ಅಥವಾ ಹೆಡ್ ವಾರ್ಡರ್ಗೆ ಆಗಿದೆ, ಮತ್ತೆ 3 ವರ್ಷಕ್ಕಿಂತ ಜಾಸ್ತಿ ಯಾವ ಅಸಿಸ್ಟೆಂಟ್ ಜೈಲರ್ ಅಥವಾ ಜೈಲರ್ ಅಥವಾ ASಗೆ ಆಗಿದೆ, ಅವರು ಎಲ್ಲರಿಗೆ ನಾವು ವರ್ಗಾವಣೆ ಇದು ಜನರಲ್ ಟ್ರಾನ್ಸ್ಫರ್ ಏನಾಗುತ್ತೆ ಆ ಟೈಮ್ಗೆ ನಾವು ಮಾಡ್ತೀವಿ. ಮಾನ್ಯ ಗೃಹ ಸಚಿವರು ಕೂಡ ಅವರು ಕೂಡ ಒಂದು ನಿರ್ದೇಶ ನಾನು ಬರೋಕ್ಕಿಂತ ಮುಂಚೆ ಕೊಟ್ಟಿದ್ವಿ, 5 ವರ್ಷಕ್ಕಿಂತ ಜಾಸ್ತಿ ಯಾರು ಒಂದು ಸ್ಥಾನದಲ್ಲಿ ಇರಬಾರ್ದು. ಸೊ ಯಾಕೆಂದರೆ ಡೆಫಿನೆಟ್ಲಿ ಯಾರು ಬಹಳ ದಿವಸದಿಂದ ಲಾಂಗ್ ಸ್ಟ್ಯಾಂಡಿಂಗ್ ಒಂದು ಕಡೆ ಇರ್ತಾರೆ, ಅವರು ಎಷ್ಟು ಒಳ್ಳೆ ಆಗಲಿ ಸ್ವಲ್ಪ ಅವರು ಬಹಳ ಲೂಸ್ ಆಗಿಬಿಡ್ತಾರೆ ಅಥವಾ ಅವರು ಕೊನಾಯಿ ಮಾಡಿಬಿಡ್ತಾರೆ. ಸೊ ಅದು ನಮ್ಮ ಪ್ರಕಾರ ಸಿಸ್ಟಮ್ ಸಲುವಾಗಿ ಸರಿ ಇಲ್ಲ. ಸೊ ನಾವು ಏನು ಆದೇಶ ಮಾನ್ಯ ಗೃಹ ಸಚಿವರು ಕೊಟ್ಟಿದ್ದಾರೆ ಅದು ನಾವು ಪಾಲನೆ ಮಾಡಿಕೊಂಡು, ಮತ್ತು ಇವನ್ ಅದರ್ವೈಸ್ 3 years ಯಾರು ಇದು AS ಮತ್ತು ಅಸಿಸ್ಟೆಂಟ್ ಜೈಲರ್ ಮತ್ತು ಜೈಲರ್ಸ್ದು ಇದೆ ಅದು ಕೂಡ ನಾವು ಮಾಡ್ತೀವಿ.